ನ್ಯಾಷನಲ್ ಹೈವೇಯಲ್ಲಿ ಪ್ರತಿನಿತ್ಯ ಸಾವಿರಾರು ವೆಹಿಕಲ್ಗಳು ಓಡಾಡ್ತಾ ಇರುತ್ತೆ. ಆದ್ರೆ ಅಲ್ಲಿ ಆಗುವ ಅವೈಜ್ಞಾನಿಕ ಲಾರಿ ಪಾರ್ಕಿಂಗ್ ನಿಂದ ಎಷ್ಟೋ ಜನರ ಜೀವಕ್ಕೆ ಕುತ್ತು ಅನ್ನೋ ಪರಿಸ್ಥಿತಿ ಬಂದೊದಗಿದೆ. ಯಾವ್ದಪ್ಪ ರಸ್ತೆ ಅದು ಅಂದ್ರ ನೋಡ್ತಾ ಹೋಗೋಣ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವೈಜ್ಞಾನಿಕ ಲಾರಿ ಪಾರ್ಕಿಂಗ್, ನಿತ್ಯ ಒಂದಿಲ್ಲೊಂದು ಸಾವು, ಯಾಮಾರಿದ್ರೆ ನರಳಾಟ, ಅಮಾಯಕ ಜನರ ಜೀವಕ್ಕಿಲ್ಲ ಟೋಲ್ಗಳಲ್ಲಿ ರಕ್ಷಣೆ. ಮಂಗಳೂರು ಹಾಗೂ ಬೆಂಗಳೂರು ಪೂನಾ ಮಾರ್ಗದ ಈ ಎರಡು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಅವೈಜ್ಞಾನಿಕ ಲಾರಿ, ಟೆಂಪೋ ಇನ್ನಿತರ ವಾಹನಗಳ ಪಾರ್ಕಿಂಗ್ನಿಂದಾಗಿ ನೆಲಮಂಗಲದ ಸುತ್ತಮುತ್ತ ಪ್ರತಿನಿತ್ಯ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಿದೆ. ಇನ್ನು ವಾಹನ ಸವಾರರು ಹಾಗೂ ಟ್ರಾಫಿಕ್ ಪೊಲೀಸರು ಟ್ರಾಫಿಕ್ನಿಂದ ಹೈರಾಣಾಗಿದ್ದಾರೆ. ಇನ್ನು ಈ ಅವೈಜ್ಞಾನಿಕ ವಾಹನಗಳ ಪಾರ್ಕಿಂಗ್ನಿಂದಾಗಿಯೇ ಅಪಘಾತಗಳ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಈ ರಸ್ತೆ ಬದಿ ವೆಹಿಕಲ್ಗಳು ನಿಲ್ಲಿಸ್ತಾರೆ, ಲಾರಿಗಳು, ಟೆಂಪೋಗಳು, ಗೂಡ್ಸ್ ಗಾಡಿಗಳನ್ನೆಲ್ಲ. ಇದರಿಂದ ನೋಡಿ ಶಾಲಾ ಮಕ್ಕಳುಗಳು ತೊಂದರೆ ಆಗ್ತಾ ಇದೆ, ಮತ್ತೆ ಪಬ್ಲಿಕ್ಕು ನಾಗರಿಕರು ಓಡಾಡೋಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಇದು ನಿಲ್ಸಿರೋದ್ರಿಂದ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ. ನೋಡಿ ಈಗ ಒಬ್ರು ಬಿದ್ದರು. ಈಗ ನೋಡಿ ನಾವು ಈಗ ಸ್ಕೂಟ್ರು ನಾವು ಎಳ್ಕೊಳಕ್ಕೂ ತೊಂದರೆ ಆಯಿತು. ಇದು ನೋಡ್ಬಿಟ್ಟು ನಾನು ನಿಮಗೆ ಇದು ಮಾಡ್ಕೊಂಡು ತುಂಬ ತೊಂದರೆ ಆಗ್ತಾ ಇದೆ. ಈ ರಾಷ್ಟ್ರೀಯ ಹೆದ್ದಾರಿಯವರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ದಯವಿಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಬೇಕು. ಇನ್ನು ಈ ಎರಡು ರಾಷ್ಟ್ರೀಯ ಹೆದ್ದಾರಿಯನ್ನ ಹೆದ್ದಾರಿ ಪ್ರಾಧಿಕಾರ, ಟೋಲ್ ಸಂಗ್ರಹಣೆ ಮಾಡ್ತಾ ಇರುವ ನವಯುಗ ಟೋಲ್, ಲ್ಯಾಂಕೋ ದೇವಿಹಳ್ಳಿ ಟೋಲ್ ಹಾಗೂ ಜಾಸ್ ಟೋಲ್ ಕಂಪನಿಗಳು ಟೋಲ್ ಶುಲ್ಕವನ್ನು ಪಡಿತಾ ಇದ್ದು, ಇಂತಹ ವೈಜ್ಞಾನಿಕ ವಾಹನಗಳ ಪಾರ್ಕಿಂಗಿಗೆ ಬ್ರೇಕ್ ಹಾಕುವಲ್ಲಿ ವಿಫಲವಾಗಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ರಸ್ತೆ ಪಕ್ಕದಲ್ಲಿ ಲಾರಿಗಳು ಆಗಲಿ ನಿಲ್ಲಿಸ್ತಾ ಪ್ರಾರಂಭ ಆಗಿದೆ ಅಂತಂದ್ರೆ ಆ ಕಡೆ ಹೋಗೋ ಬರೋ ಗಾಡಿಗಳಿಗೆಲ್ಲ ತೊಂದರೆ ಜಾಸ್ತಿ ಆಗ್ತಾ ಇದೆ, ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದಾವೆ. ಹೈವೇ ರೋಡ್ನವರಾಗ್ಲಿ ಟೋಲ್ನವರಾಗ್ಲಿ ಯಾರು ಅದನ್ನ ಕೇರ್ ತಗೊಳ್ತಾ ಇಲ್ಲ. ಅದನ್ನೊಂದೊಂದನ್ನು ಪೊಲೀಸ್ನವರೇ ಆಗಲಿ ಇವ್ರು ತಗೊಂಡು ರಸ್ತೆ ಕ್ಲಿಯರ್ ಮಾಡಿಕೊಟ್ರೆ ವೆಹಿಕಲ್ಗಳು ಓಡಾಡೋದಕ್ಕೆ ಸರಿ ಆಗ್ತವೆ. ಆಕ್ಸಿಡೆಂಟ್ಗಳು ಜಾಸ್ತಿ ಆಗಿರೋ ಮಕ್ಳು ಮರಿಗಳು ಸ್ಕೂಲ್ಗೆ ಏನಾಗಲಿ ಎಲ್ಲ ತೊಂದರೆ ಆಗ್ತಾ ಇದೆ. ಟೋಲ್ನವ್ರು ಯಾಕೆ ಅಂತ ದುಡ್ಡು ಕಟ್ಟಿಸ್ಕೊಳಕ್ ಮಾತ್ರ ಓಡಾಡ್ತಾ ಇರ್ತಾರ ಅವರು. ಅವ್ರೇ ಆಗ್ಲಿ ಏನೇ ಬಂದು ರೋಡ್ ಕ್ಲಿಯರ್ ಮಾಡಕ್ಕೆ ಆಗ್ಲಿ ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಯಾರು ಬರ್ತಾ ಇಲ್ಲ. ಇಲ್ಲಿ ಒಂದು ಆಮೂಲ್ಯ ವ್ಯವಸ್ಥೆನೂ ಸಹ ಇಲ್ಲ ಇಲ್ಲಿ. ಒಟ್ಟಾರೆ ನೆಲಮಂಗಲದ ಎರಡು ರಾಷ್ಟ್ರೀಯ ಹೆದ್ದಾರಿ ಬಳಿಯ ಅವೈಜ್ಞಾನಿಕ ವಾಹನಗಳ ಪಾರ್ಕಿಂಗ್ ಸಿಕ್ಕಾಪಟ್ಟೆ ಸಮಸ್ಯೆ ಉಂಟು ಮಾಡ್ತಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.